ಋಣಾನುಬಂಧ ಅಧ್ಯಾಯ 1. ಸನ್ನಿಧಿ ಕಲ್ಯಾಣ ಮಂಟಪದ ರೂಮಲ್ಲಿ ಕನ್ನಡಿ ಮುಂದೆ ಕೂತಿದ್ಲು. ಸನ್ನಿಧಿ ಈಗ ಮದುಮಗಳು. ನೋಡೋಕೆ ದೇವತೆ ಥರ ಕಾಣಿಸ್ತಾ ಇದ್ಲು. ಯೆಲ್ಲೋ ಕಲರ್ ಸಿಲ್ಕ್ ಸ್ಯಾರಿಗೆ ಹಸಿರು ಬಣ್ಣದ ಗೋಲ್ಡನ್ ಬಾರ್ಡರ್, ಅದಕ್ಕೆ ಹೊಂದುವಂತಹ ಜ್ಯುವೆಲರಿ ಸೆಟ್ ಹಾಕಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು ನಮ್ಮ ಸನ್ನಿಧಿ. ಕನ್ನಡಿ ಮುಂದೆ ಕೂತಿದ್ದ ಸನ್ನಿಧಿ 5 ವರ್ಷದ ಹಿಂದಿನ ಘಟನೆನ ನೆನಪು ಮಾಡ್ಕೋತಾ ಇದ್ಲು. ಸನ್ನಿಧಿ ಅವರ ತಂದೆ ಸುಂದರ್ ರಾವ್ ಮತ್ತು ಅವಳ ತಾಯಿ ಸರೋಜಾದೇವಿ 3 ಜನ ಇರೋ ಪುಟ್ಟ ಕುಟುಂಬ. ಆ ದಿನ ಭಾನುವಾರ ಆಗಿತ್ತು. ಸುಂದರ್ ರಾವ್, ಸರೋಜಾದೇವಿ ಮತ್ತು ಸನ್ನಿಧಿ ಮೂವರು ಮೈಸೂರಿಂದ ಕೆಮ್ಮಣ್ಗುಂಡಿಗೆ ಒನ್ ಡೇ ಪಿಕ್ನಿಕ್ಗೆ ಅಂತ ಹೊರಟಿದ್ರು. ಕೆಮ್ಮಣ್ಗುಂಡಿ ಒಂದು ಸುಂದರವಾದ ತಾಣ. ಆ ಜಾಗದಿಂದ ಸೂರ್ಯಾಸ್ತವನ್ನು ನೋಡ್ಬೋದು. ಕಾಡಿಂದ ಸುತ್ತುವರಿದ ಹಚ್ಚ ಹಸುರಾದ ಕಣ್ಣಿಗೆ ಮತ್ತು ಮನಸ್ಸಿಗೆ ಸಂತೋಷ ಕೊಡುವ ಜಾಗ ಅದು. ಇದು ಒಂದು ಟ್ರೆಕ್ಕಿಂಗ್ ಪಾಯಿಂಟ್ ಕೂಡ ಹೌದು. ಕೆಮ್ಮಣ್ಣುಗುಂಡಿಯಲ್ಲಿ ಝೆಡ್ ಪಾಯಿಂಟ್ ಕೂಡ ತುಂಬ ಫೇಮಸ್ ಆಗಿತ್ತು. ಅಲ್ಲೇ ಇದ್ದ ತರಾವರಿ ಗುಲಾಬಿ ಹೂವುಗಳನ್ನು ಎಷ್ಟು ದೂರ ಕಣ್ಣು ಹಾಯಿಸಿದ್ರೂ ಕಾಣೋ ಹಸಿರು ಬೆಟ್ಟ ಗುಡ್ಡಗಳು, ಅಬ್ಬಾ ಅಂತ ಸನ್ನಿಧಿ ಮತ್ತು ಅವರ ಅಪ್ಪ ಅಮ್ಮ ಜೊತೆ ಆ ಪಿಕ್ನಿಕ್ನ ಎಂಜಾಯ್ ಮಾಡ್ತಾ ಇದ್ಲು. ಎಲ್ಲರೂ ಆ ದಿನದ ಕೆಮ್ಮಣ್ಣುಗುಂಡಿಯ ಪ್ರವಾಸವನ್ನು ಎಂಜಾಯ್ ಮಾಡಿ ವಾಪಸ್ ಮೈಸೂರಿನ ಕಡೆ ಪ್ರಯಾಣ ಬೆಳೆಸಿದ್ರು. ದಾರಿಲಿ ಹೋಗುವಾಗ, ಪಪ್ಪ ನನಗೆ ಎಳ್ನೀರು ಬೇಕು ಅಂತ ಸಾಫ್ಟ್ ವಾಯ್ಸಲ್ಲಿ ಕೇಳಿದ್ಲು ಸನ್ನಿಧಿ. ಅದಕ್ಕೆ ಸರೋಜಾದೇವಿ, ಬೇಡ ಸನ್ನಿ, ವೆದರ್ ಸರಿ ಇಲ್ಲ, ಈಗ ಎಳ್ನೀರು ಕುಡಿದ್ರೆ ಮತ್ತೆ ನಿನಗೆ ಶೀತ ಆಗುತ್ತೆ ಅಂತ ಅಂದರು. ಆದರೂ ಸನ್ನಿಧಿ ಕೇಳಬೇಕಲ್ಲ. ಸನ್ನಿಧಿ ಅಪ್ಪನ ಮುದ್ದಿನ ರಾಜ್ಕುಮಾರಿ ಆಗಿದ್ಲು. ಸುರೇಂದ್ರ ರಾವ್ ಗಾಡಿನ ಒಂದು ಕಡೆ ನಿಲ್ಲಿಸಿದ್ರು. ಸರೋಜಾದೇವಿ, ಏನಾಯಿತು, ಕಾರ್ ಯಾಕೆ ನಿಲ್ಲಿಸಿದ್ರಿ ಅಂತ ಕೇಳಿದ್ರು. ಸರೋಜಾ ಅವರ ಪ್ರಶ್ನೆಗೆ ಉತ್ತರ ಕೊಡದೆ ಸನ್ನಿಧಿ ಕಡೆ ಮುಖ ಮಾಡಿದ್ರು ಸುರೇಂದ್ರ. ಆಗ ಸನ್ನಿಧಿ ಸೀದಾ ಎದ್ದು ಎಳನೀರು ಇರೋ ಅಂಗಡಿ ಹತ್ರ ಹೋದ್ಲು. ಸರೋಜಾ ಅವರಿಗೆ ಕೋಪ ಬಂತು. ಸುರೇಂದ್ರ ರಾವ್ ತನ್ನ ಹೆಂಡತಿ ಕೋಪ ಲೆಕ್ಕಿಸದೆ ಸನ್ನಿಧಿ ಇದ್ದಲ್ಲಿಗೆ ಹೋದರು. ಅಣ್ಣ, ಎಳ್ನೀರು ಕೊಡಿ ಅಂತ ಕೇಳಿದ್ಲು ಸನ್ನಿಧಿ. ಪಪ್ಪ ಅಂತ ಹೇಳ್ತಾ ಸನ್ನಿಧಿ ಎಳ್ನೀರು ಕುಡಿತಾ ತುಂಬ ಟೇಸ್ಟಿ ಮತ್ತು ಸ್ವೀಟ್ ಆಗಿದೆ ಅಂತ ಹೇಳಿದ್ಲು. ಸುರೇಂದ್ರ ಅವರು ಕೂಡ, ಹೌದು ನಿಧಿಮ, ನೀನು ಹೇಳಿದ್ದು ನಿಜ ಅಂತ ಅಂದರು. ಅಣ್ಣ, ಮತ್ತೊಂದು ಎಳ್ನೀರು ಕೊಡಿ ಅಂತ ಸನ್ನಿಧಿ ಅಂಗಡಿಯವ್ರ ಹತ್ರ ಕೇಳಿದ್ಲು. ನಿಧಿ ಆ ಎಳ್ನೀರು ತಗೊಂಡು ಸೀದಾ ಕಾರಲ್ಲಿ ಕೋಪ ಮಾಡ್ಕೊಂಡು ಕೂತಿದ್ದ ಅವರಮ್ಮನ ಹತ್ರ ಬಂದ್ಲು. ಸನ್ನಿಧಿಗೆ ಅವಳ ಅಮ್ಮನ ಕೋಪ ಹೇಗೆ ಕೂಲ್ ಮಾಡೋದು ಅಂತ ಚೆನ್ನಾಗಿ ಗೊತ್ತಿತ್ತು. ಕಾರಿನ ಹತ್ರ ಬಂದ ಸನ್ನಿಧಿ ಕ್ಯೂಟ್ ಫೇಸ್ ಮಾಡಿಕೊಂಡು ಸಾಫ್ಟ್ ವಾಯ್ಸಲ್ಲಿ, ಮಮ್ಮ, ನನ್ನ ಮುದ್ದು ಮಮ್ಮ ಅಂತ ಅಂದ್ಲು. ಸನ್ನಿಧಿ ಮಾತಿಗೆ ತಾಯಿ ಹೃದಯ ಕರಗದೆ ಇರೋಕ್ಕೆ ಆಗಲಿಲ್ಲ. ಸಣ್ಣದಾಗಿ ಸ್ಮೈಲ್ ಮಾಡ್ತಾ, ಯು ಸಿಲ್ಲಿ ಗರ್ಲ್ ಅಂತ ಅಂದು ಆ ಎಳ್ನೀರನ್ನು ಮಗಳ ಕೈಯಿಂದ ತಗೊಂಡು ಕುಡಿದ್ರು. ಸುರೇಂದ್ರ ಅವರು ಎಳ್ನೀರು ಅಂಗಡಿಯವನಿಗೆ ದುಡ್ಡನ್ನು ಕೊಟ್ಟು ಮೈಸೂರಿನ ಕಡೆಗೆ ಪ್ರಯಾಣ ಬೆಳೆಸಿದ್ರು. ಸುರೇಂದ್ರ ಅವರು ಒಂದು ಪ್ರತಿಷ್ಠಿತ ಕಂಪನಿ ಒಂದರಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ರು. ಸನ್ನಿಧಿಯ ಕುಟುಂಬ ತಕ್ಕ ಮಟ್ಟಿಗೆ ಅನುಕೂಲಸ್ಥರಾಗಿ ಇದ್ದರು. ಒಂದು ಸ್ವಂತ ಮನೆ ಇತ್ತು. ಆ 3 ಜನದ ಪುಟ್ಟ ಸಂಸಾರ ತುಂಬಾ ಖುಷಿಯಾಗಿತ್ತು. ಒಮ್ಮೊಮ್ಮೆ ಸಂತೋಷಕ್ಕೂ ಹೊಟ್ಟೆ ಕಿಚ್ಚಾಗ್ತಾ ಇತ್ತು ಇವರನ್ನು ನೋಡಿದ್ರೆ. ಅಷ್ಟರಲ್ಲಿ ಸನ್ನಿಧಿ ಇದ್ದ ರೂಮಿಗೆ ಅವಳ ಚಿಕ್ಕಮ್ಮ ಸುವರ್ಣದೇವಿ ಬಂದರು. ಸನ್ನಿ, ರೆಡಿ ಆದ್ಯಾ ಅಂತ ಕೇಳಿದ್ರು. ಸನ್ನಿಧಿ ಕಣ್ಣು ಕೆಂಪಾಗಿತ್ತು. ಅವಳು ಅಳ್ತಾ ಇದ್ಲು ಅಂತ ಕ್ಲಿಯರಾಗಿ ಗೊತ್ತಾಯಿತು. ನಿಧಿಮಾ, ಅಪ್ಪ ಅಮ್ಮನ ನೆನಪಾಯ್ತಾ ಅಂತ ಸನ್ನಿಧಿನ ಪ್ರೀತಿಯಿಂದ ಅಪ್ಕೊಂಡ್ರು ಸುವರ್ಣದೇವಿ. ಸನ್ನಿಧಿ ಏನೂ ಮಾತಾಡಲಿಲ್ಲ. ಬಾ, ಮಂಟಪದಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ ಅಂತ ಮದುಮಗಳಾಗಿ ಇರೋ ಸನ್ನಿಧಿನ ಅವಳ ಚಿಕ್ಕಮ್ಮ ಸುವರ್ಣದೇವಿ ಮಂಟಪದ ಕಡೆ ಕರ್ಕೊಂಡು ಹೋದರು. ಮಂಟಪದಲ್ಲಿ ಮದುಮಗ ಕರಣ್ ಪುರೋಹಿತರು ಹೇಳ್ತಾ ಇದ್ದ ಹಾಗೆ ಪೂಜೆ ಮಾಡ್ತಾ ಕೂತಿದ್ದ. ಮದುಮಗಳಾಗಿ ದೇವಲೋಕದ ಅಪ್ಸರೆ ಥರ ಕಾಣಿಸ್ತಾ ಇದ್ದ ಸನ್ನಿಧಿನ ನಿಧಾನ ಹೆಜ್ಜೆಯಲ್ಲಿ ಮದುವೆ ಮಂಟಪಕ್ಕೆ ಕರ್ಕೊಂಡು ಬಂದು ಕರಣ್ ಪಕ್ಕ ಕೂರಿಸಿದ್ರು. ಆಗ ಪುರೋಹಿತರು ಒಬ್ಬರ ಕೈ ಮೇಲೆ ಒಬ್ಬರ ಕೈ ಇಟ್ಟು ಕನ್ಯಾದಾನ ಮಾಡುವಂತೆ ಸನ್ನಿಧಿಯ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಹೇಳಿದ್ರು. ಸನ್ನಿಧಿಯ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಅವಳ ಚಿಕ್ಕಪ್ಪ ಚಿಕ್ಕಮ್ಮ ಕನ್ಯಾದಾನ ಮಾಡಿಕೊಟ್ರು.
ಕನ್ಯಾದಾನ ಮಾಡಿದ ನಂತರ ಮಾಂಗಲ್ಯ ಧಾರಣೆ ಆಗಲಿ ಅಂತ ಹೇಳಿದಾಗ ಕರಣ್ ತನ್ನ ಕೈಲಿ ತಾಳಿ ತಗೊಂಡು ಎಲ್ಲರಿಗೂ ತೋರಿಸಿ ಸನ್ನಿಧಿಗೆ ತಾಳಿ ಕಟ್ದ. ಪುರೋಹಿತರು ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಸುಭಗೆ ತ್ವಂ ಜೀವಶರ ದಶತಂ ಅಂತ ಮಂತ್ರ ಹೇಳಿದ್ರು. ವಿವಾಹ ಸಂಸ್ಕಾರದ ಪ್ರಮುಖ ಹಂತವೇ ಸಪ್ತಪದಿ. ನಿಜ ಹೇಳಬೇಕು ಅಂದರೆ ಪತ್ನಿ ಕೈ ಹಿಡಿದ ವರನು ಪ್ರತಿಯೊಂದು ಹೆಜ್ಜೆನೂ ಇಡೋವಾಗಲೂ ಒಂದೊಂದು ಮಂತ್ರವನ್ನು ಹೇಳುತ್ತಾ ಮೊದಲನೇ ಹೆಜ್ಜೆ ಇಷ್ಟ ಏಕಪದಿ ಭವ ಅನ್ನ, ಎರಡನೇ ಹೆಜ್ಜೆ ಬಲವರ್ಧನೆ, ಮೂರನೇ ಹೆಜ್ಜೆ ಆರ್ಥಿಕ ಸಬಲತೆ, ನಾಲ್ಕನೇ ಹೆಜ್ಜೆ ದಾಂಪತ್ಯ ಸುಖ, ಐದನೇ ಹೆಜ್ಜೆ ಸತ್ಸಂತತಿ, ಆರನೇ ಹೆಜ್ಜೆ ಸಂತೋಷ, ಏಳನೇ ಹೆಜ್ಜೆ ಸದಾ ಜೊತೆಯಾಗಿರುವುದು ಅಂತ ಹೇಳುತ್ತಾ ಕೈ ಹಿಡಿದು ನಡೆಸಿದ ಕರಣ್. ಕೊನೆಗೂ ಸನ್ನಿಧಿಯ ಚಿಕ್ಕಮ್ಮ ಸುವರ್ಣದೇವಿ ಹಾಗೂ ಸನ್ನಿಧಿಯ ಚಿಕ್ಕಪ್ಪ ಅಂದರೆ ಸುವರ್ಣದೇವಿ ಅವರ ಗಂಡ ಮಂಜುನಾಥ್ ಅವರಿಬ್ಬರು ಅಂದ್ಕೊಂಡಂತೆ ಸನ್ನಿಧಿಯ ಮದುವೆನ ಕರಣ್ ಜೊತೆ ಯಾವ ಅಡೆತಡೆಯೂ ಆಗದೆ ಸುಸೂತ್ರವಾಗಿ ಮದುವೆಯ ಶಾಸ್ತ್ರಗಳನ್ನು ಮುಗಿಸಿದ್ರು. ಸನ್ನಿಧಿ ಮೈಸೂರಲ್ಲಿ ಹುಟ್ಟಿ ಬೆಳೆದ ಹುಡುಗಿ. ಈಗ ಚಿಕ್ಕಪ್ಪ ಚಿಕ್ಕಮ್ಮ ತೋರಿಸಿರೋ ಹುಡುಗನ್ನ ಒಪ್ಪಿ ಮದುವೆ ಆಗಿದ್ಲು. ಸನ್ನಿಧಿ ನೋಡೋಕೆ ತುಂಬಾ ಮುದ್ದಾಗಿದ್ಲು. ದುಂಡು ಮುಖ, ದಪ್ಪ ಐಬ್ರೋ ವಿತ್ ಪರ್ಫೆಕ್ಟ್ ಶೇಪ್, ದಾಳಿಂಬೆ ಹಣ್ಣಿನ ಬೀಜದ ಹಾಗೆ ಜೋಡಿಸಿರೋ ಹಲ್ಲುಗಳು, ಸಂಪಿಗೆ ಹೂವಿನ ಥರ ಇರೋ ಮೂಗು. ನೋಡೋಕೆ ಎಷ್ಟು ಮುದ್ದಾಗಿದ್ಲೋ ಅಷ್ಟೇ ತಾಳ್ಮೆ, ಒಳ್ಳೆ ನಡತೆ ಇರೋ ಹುಡುಗಿ ನಮ್ಮ ಸನ್ನಿಧಿ. ಸುವರ್ಣ ಅವರು ಅಳುತ್ತಾ ಸನ್ನಿಧಿನ ತಪ್ಕೊಂಡು, ಗಂಡನ ಮನೇಲಿ ಏನೇ ಕಷ್ಟ ಬಂದರೂ ನೀನೇ ಅದನ್ನು ನಿಭಾಯಿಸ್ಕೊಂಡು ಹೋಗು ಮಗಳೇ. ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಎಲ್ಲದಕ್ಕೂ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಯಾವುದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಲೆ ಕೆಡಿಸ್ಕೊ. ನಿನ್ನ ಒಳ್ಳೆತನ ಯಾವತ್ತೂ ನಿನ್ನ ಕಾಪಾಡುತ್ತೆ ಅಂತ ಬುದ್ಧಿ ಮಾತು ಹೇಳಿ ಗಂಡನ ಮನೆಗೆ ಕಳಿಸ್ಕೊಡೋಕೆ ರೆಡಿ ಆಗ್ತಾ ಇದ್ರು. ಅವರಿಬ್ಬರು ಇರೋ ಅಲ್ಲಿಗೆ ಬಂದ ಮಂಜುನಾಥ್ ಅವರು, ಆಯ್ತಾ ಅಮ್ಮ ಮಗಳ ಮಾತುಕತೆ, ಹೊರಡೋಣವಾ ಅಂತ ಕೇಳಿದ್ರು. ಸನ್ನಿಧಿ, ಸರಿ ಚಿಕ್ಕಮ್ಮ, ನಾನು ಯಾವತ್ತೂ ನಿಮಗೆ ಕೆಟ್ಟ ಹೆಸರು ಬರೋ ಥರ ಗಂಡನ ಮನೆಯಲ್ಲಿ ನಡ್ಕೊಳ್ಳೋದಿಲ್ಲ ಅಂತ ಅಂದ್ಲು. ಸನ್ನಿಧಿಗೆ ಚಿಕ್ಕಮ್ಮನ ಮಾತು ಕಷ್ಟದ ಕಾಲದಲ್ಲಿ ಸಾಂತ್ವನ ಸಿಕ್ಕ ಹಾಗೆ ಆಗಿತ್ತು. ಸುವರ್ಣದೇವಿ ಕಣ್ಣೀರನ್ನು ಒರೆಸ್ಕೊಳ್ತಾ ಹೋಗ್ಬಾ ಮಗಳೇ ಅಂತ ಕಳಿಸ್ಕೊಟ್ರು. ಮದುವೆ ಆಗಿದ್ದ ಸನ್ನಿಧಿ ರಾವ್ ಈಗ ಶ್ರೀಮತಿ ಸನ್ನಿಧಿ ಕರಣ್ ಆಗಿದ್ಲು. ಸನ್ನಿಧಿಗೆ ಅಪ್ಪನ ಹೆಸರನ್ನು ತನ್ನ ಹೆಸರಿಂದ ದೂರ ಮಾಡೋಕ್ಕೆ ಇಷ್ಟನೇ ಇರಲಿಲ್ಲ. ಆದರೆ ರಿಯಾಲಿಟಿನ ಹಾಗಲ್ವ, ಮದುವೆ ಆದಮೇಲೆ ಅವಳತನ ಏನಿರತ್ತೋ ಅದನ್ನೆಲ್ಲ ತ್ಯಾಗ ಮಾಡಿ ಗಂಡನ ಮನೆಗೆ ಹೊಂದ್ಕೊಂಡು ಹೋಗಬೇಕು. ಅದನ್ನೇ ಯೋಚನೆ ಮಾಡ್ತಾ ಇದ್ದ ಸನ್ನಿಧಿಯ ಭುಜ ಹಿಡಿದು ಶೇಕ್ ಮಾಡಿದಾಗ ಸನ್ನಿಧಿ ವಾಸ್ತವಕ್ಕೆ ಬಂದಿದ್ದು. ಹಾಂ ಅಂತ ಅಂದ್ಲು. ಮನೆ ಬಂತು ಅಂತ ಹೇಳ್ದ ಕರಣ್. ಇಬ್ಬರು ಮನೆ ಒಳಗೆ ಹೋಗೋದಕ್ಕೆ ಮನೆ ಬಾಗಿಲಲ್ಲಿ ನಿಂತಿದ್ರು. ಮನೆ ಬಾಗಿಲಿಗೆ ಸೇರನ್ನು ಇಟ್ಟಿದ್ರು. ಕರಣ್ ಅಕ್ಕ ಕಾರುಣ್ಯ ಮತ್ತು ಅವರಮ್ಮ ಮಾಲಿನಿ ಆರತಿ ತಟ್ಟೆ ಹಿಡಿದು ಮನೆ ಬಾಗಿಲಲ್ಲಿ ನಿಂತಿದ್ರು. ನಗು ಮುಖದಿಂದ ಸನ್ನಿಧಿ ಮತ್ತು ಕರಣ್ನ ನೋಡಿ ಮನೆ ಒಳಗಡೆ ಸೇರನ್ನ ಒದ್ದು ಒಳಗಡೆ ಬರೋದಕ್ಕೆ ಹೇಳಿದ್ರು. ಸನ್ನಿಧಿ ಮನೆ ಬಾಗಿಲಲ್ಲಿ ಇಟ್ಟಿದ್ದ ಸೇರನ್ನು ಒದ್ದು ಮನೆ ಒಳಗಡೆ ಬಂದ್ಲು. ಮನೆ ಒಳಗೆ ಬಂದ ಸನ್ನಿಧಿಯನ್ನು ದೇವರ ಮನೆಗೆ ಕರ್ಕೊಂಡು ಹೋಗಿ ದೀಪ ಹಚ್ಚೋಕೆ ಹೇಳಿದ್ರು. ಈ ಮನೆ ನಂದ ದೀಪ ಆಗಿ ಯಾವಾಗಲೂ ಸಂತೋಷ, ನೆಮ್ಮದಿ, ಸುಖ ಎಲ್ಲ ಶಾಶ್ವತವಾಗಿ ನೆಲೆಸಲಿ ಅಂತ ದೇವರ ಹತ್ರ ಬೇಡ್ಕೊಂಡ್ಲು ಸನ್ನಿಧಿ. ಅಷ್ಟರಲ್ಲಿ ಕರಣ್ ಸೀದಾ ಅವನ ರೂಮ್ಗೆ ಹೋಗಿ ಡೋರ್ ಲಾಕ್ ಮಾಡಿಕೊಂಡ. ವಾಶ್ರೂಮ್ಗೆ ಅರ್ಜೆಂಟ್ ಆಗಿರಬೇಕೇನೋ ಅಂತ ಅಂದ್ಕೊಂಡ್ಲು ಸನ್ನಿಧಿ. ಹಾಗೆ ಎಲ್ಲರೂ ಖುಷಿಯಾಗಿ ಮಾತಾಡ್ತಾ ಇದ್ರು. ಕರಣ್ ಮನೆ ತುಂಬ ದೊಡ್ಡದಿರಲಿಲ್ಲ. 3 ಬೆಡ್ರೂಮ್ ಇರೋ ಒಂದು ಡೂಪ್ಲೆಕ್ಸ್ ಮನೆ ಅದಾಗಿತ್ತು. ಮೊದಲನೇ ರೂಮಲ್ಲಿ ಕರಣ್, ಎರಡನೇ ರೂಮಲ್ಲಿ ಕಾರುಣ್ಯ, ಕೊನೆ ರೂಮಲ್ಲಿ ಕರಣ್ ಅಪ್ಪ ಪದ್ಮನಾಭ್ ಮತ್ತು ಮಾಲಿನಿ ಇದ್ದರು. ಎಲ್ಲರೂ ಡೈನಿಂಗ್ ಟೇಬಲ್ ಹತ್ರ ಕೂತು ಊಟ ಮಾಡ್ತಾಯಿದ್ರು. ಕರಣ್ ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ಡೈನಿಂಗ್ ಟೇಬಲ್ ಹತ್ರ ಬಂದ. ಅಲ್ಲೇ ಇದ್ದ ಕರಣ್ ಅಕ್ಕ ಕಾರುಣ್ಯ, ಏನಪ್ಪ ಮಧುಮಗ ಇಷ್ಟು ಬೇಗ ಫ್ರೆಶ್ ಅಪ್ ಆಗಿ ಬಂದ್ಯಾ ಅಂತ ಕೇಳಿದ್ಲು. ಕರಣ್ ಏನು ಮಾತಾಡಲಿಲ್ಲ. ಡೈನಿಂಗ್ ಟೇಬಲ್ ಹತ್ರ ಬಂದೋನೆ ಪ್ಲೇಟ್ಗೆ ಊಟ ಹಾಕ್ಕೊಂಡು ತನ್ನ ಪಾಡಿಗೆ ತಾನು ಊಟ ಮಾಡೋಕೆ ಶುರು ಮಾಡ್ದ. ಕರಣ್ನ ಈ ವಿಯರ್ಡ್ ಬಿಹೇವಿಯರ್ ನೋಡಿ ಮನೆಯವರು ಯಾರೂ ಶಾಕ್ ಆಗಲಿಲ್ಲ.
ಆದರೆ ಸನ್ನಿಧಿಗೆ ಮಾತ್ರ ಇವ್ರು ಯಾಕೆ ಈ ಥರ ಬಿಹೇವ್ ಮಾಡ್ತಾ ಇದ್ದಾರೆ, ಇಷ್ಟು ಒಳ್ಳೆ ಫ್ಯಾಮಿಲಿ ಇಟ್ಕೊಂಡು ಸಂತೋಷವಾಗಿ ಇರೋದು ಬಿಟ್ಟು ಈ ಥರ ಒಂಟಿ ಪಿಶಾಚಿ ಥರ ಇದಾರಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊಂಡ್ಳು. ಸನ್ನಿಧಿ ಕೂಡ ಎಲ್ಲರ ಜೊತೆ ಕೂತು ಊಟ ಮಾಡಿ ಕಾರುಣ್ಯ ರೂಮ್ಗೆ ಮಲ್ಗೋಕೆ ಹೋದ್ಲು. ಆಗ ಕರಣ್ ಅಮ್ಮ ಸನ್ನಿಧಿ ಅಂತ ಕರೆದ. ಆದರೆ ಅಲ್ಲೇ ಇದ್ದ ಕರಣ್ ಅವರ ಅಪ್ಪ ಅಂದರೆ ಪದ್ಮನಾಭ ಅವರನ್ನು ನೋಡಿ ಏನೋ ಮಾತಾಡಬೇಕು ಅಂತ ಅಂದ್ಕೊಂಡ್ರು, ಅದನ್ನು ಮಾತಾಡದೆ ಗಂಟಲಲ್ಲೇ ಮಾತನ್ನು ನುಂಗ್ಕೊಂಡ. ಆಗ ಕಾರುಣ್ಯ ಇನ್ನೂ ಸ್ವಲ್ಪ ದಿನ ಹೀಗೆ ಮಿಸ್ಟರ್ ತಮ್ಮ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳಿ ಸನ್ನಿಧಿನ ಕಾರುಣ್ಯ ರೂಮ್ ಕಡೆಗೆ ಕರ್ಕೊಂಡು ಹೋದ್ಲು. ಸನ್ನಿಧಿ ಕಾರುಣ್ಯ ರೂಮ್ಗೆ ಹೋಗಿ ಮದುಮಗಳಾಗಿ ಇದ್ದ ಸನ್ನಿಧಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಕಾರುಣ್ಯಳ ಬೆಡ್ ಮೇಲೆ ಮಲಗಿದ್ಲು. ಹಾಗಾದರೆ ಸನ್ನಿಧಿಯ ಅಪ್ಪ ಅಮ್ಮ ಏನಾದರು? ಸುವರ್ಣದೇವಿ ಮತ್ತು ಮಂಜುನಾಥ್ ಸನ್ನಿಧಿಗೆ ಯಾರ ಕಡೆಯಿಂದ ಚಿಕ್ಕಪ್ಪ ಚಿಕ್ಕಮ್ಮ ಆಗಬೇಕು? ಯಾವಾಗಲೂ ಮೂಡಿ ಆಗೇ ಇರೋ ಕರಣ್ ನಿಜವಾದ ಮುಖ ಯಾವುದು? ಈಗ ಕರಣ್ನ ಹೆಂಡತಿ ಆಗಿರೋ ಸನ್ನಿಧಿನ ಚೆನ್ನಾಗಿ ನೋಡ್ಕೋತಾನ? ಒಂದು ಸರ್ತಿ ಕೂಡ ಮಾತಾಡಿಸದೇ ಇರೋ ಕರಣ್ ಜೊತೆ ಸನ್ನಿಧಿಯ ಮದುವೆ ಆಗಿತ್ತು. ಕರಣ್ ಕೂಡ ಮದುವೆ ಫಿಕ್ಸ್ ಆದಾಗಿಂದನೂ ಸನ್ನಿಧಿನ ಮಾತಾಡ್ಸೋಕೆ ಪ್ರಯತ್ನನೇ ಮಾಡಿರಲಿಲ್ಲ. ಹಾಗಾದರೆ ಕರಣ್ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ನಾ ಅಥವಾ ಮನೆಯವರ ಬಲವಂತಕ್ಕೆ ಮದುವೆ ಆದ್ನಾ? ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ, ಲೈಕ್ ಕೊಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಅಲ್ಲಿವರೆಗೂ ನಿರೀಕ್ಷಿಸಿ. ಋಣಾನುಬಂಧ.